ನಮಸ್ಕಾರ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ BMTC ಬಗ್ಗೆ. ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಚಿಕ್ಕಬಾನೂರ ಸೈಡಲ್ಲಿ ಒಂದು ಮಹಿಳೆ ಅದು ಏನು ವಿಚಾರಕ್ಕೋ ಏನೋ ಡ್ರೈವರ್ಗೆ ಹೊಡೆಯೋಕ್ಕೆ ಹೋಗ್ತಾ ಇದ್ದಾಳೆ. ಅದು ಯಾವುದೋ EV ಡ್ರೈವರ್ಗೆ. ಈ ರೀತಿ ನೋಡಿ ಮಾಡೋದು ಭಾಳ ತಪ್ಪೋದು. ಯಾಕೆಂದರೆ ನೋಡಿ, ಒಂದು ಡ್ರೈವರ್ಗೆ ಈ ರೀತಿಯಲ್ಲಿ ಅಸಲ್ಟ್ಸ್ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಏನಿದ್ರೂ ಮಾತಲ್ಲಿ ನಾವು ಮಾತಾಡಿಕೊಂಡು ಮುಗಿಸ್ಕೋಬೇಕು. ಬಿಟ್ಟರೆ ಈ ರೀತಿ EV ಡ್ರೈವರ್ ಮೇಲೆಲ್ಲ ಹೊಡೆಯೋಕ್ಕೆ ಹೋಗೋದು ಎಲ್ಲ ಮಾಡಿದ್ರೆ ಬಹಳಷ್ಟು ಅದು ಕಾನೂನಿಗೆ ಅಪರಾಧ ಆಗುತ್ತೆ. ವೀಕ್ಷಕರೇ, ಏನಂತಂದರೆ ಆ ಮಹಿಳೆನೂ ತಿಳ್ಕೊಬೇಕಾಗುತ್ತೆ. ಸುಮ್ಮನೆ ಆ ಥರ ಡ್ರೈವರ್ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಬಾರ್ದು. ಯಾಕೆಂದರೆ ಡ್ರೈವರ್ ಕಂಡಕ್ಟ್ರನ್ನೇನು ಸುಮ್ಮನೆ ಅಂದ್ಕೋಬೇಡಿ. ಡ್ರೈವರ್ ಕಂಡಕ್ಟ್ರಿಗೂ ಕೋಪ ಬಂದರೆ ಅವರೂ ಅದೇ ರೀತಿನಲ್ಲಿ ಹೊಡೆದ್ರೆ ಏನು ಮಾಡ್ತೀರಿ? ಯಾವತ್ತೂ ಬಾಯಲ್ಲಿ ಬಾಯಲ್ಲಿ ಮುಗಿಸ್ಕೋಬೇಕು. ಏನು ಸಮಸ್ಯೆ ಇದ್ರೂ ಪ್ರತಿ ಸಲಿನೂ ಏನು ಡ್ರೈವರ್ಗೆ ಹೊಡೆಯೋಕ್ಕೆ ಹೋಗೋದು, ಇದು ಮಾಡೋದು, ಅದೆಲ್ಲ ಅಭ್ಯಾಸಗಳನ್ನ ಬಿಟ್ಬಿಡ್ಬೇಕು. ಅವೆಲ್ಲ ಭಾಳ ತಪ್ಪು. ಆ ಇನ್ಸಿಡೆಂಟ್, ಆ ವಿಡಿಯೋ ನೋಡಿದ್ವಿ. ಅದು ಭಾಳ ಒಂಥರ ಹೀನಸ್ಸಾಗಿದೆ ಅದು. ಯಾವುದೋ ಮಹಿಳೆ ಇದ್ದಾಳೆ, ಅವ್ನು ನೋಡಿದ್ರೆ ಹೊಡೆಯೋಕ್ಕೆ ಹೋಗ್ತಿದ್ದಾಳೆ ಅವನ ಮೇಲೆ. ಇನ್ನೊಂದು ಮಹಿಳೆ ಒಳಗೆ ಸಪೋರ್ಟ್ ಮಾಡ್ಕೊಂಡು ಅವಳೂ ಧಮ್ಕಿ ಹಾಕೋಕ್ಕೆ ಜೋರಾಗ್ತಾ ಇದ್ದಾಳೆ. ಇದೆಲ್ಲ ಏನಿದೆಲ್ಲ? ಡ್ರೈವರ್ಗಳಿಗೆ ಹೇಳ್ತೀರಾ ಅವ್ರು ಹಾಗೆ ಹೀಗೆ ಸಭ್ಯತೆ ಇಲ್ಲ, ಅದು ಇದು, ಕಂಡಕ್ಟ್ರ್ ಹಿಂಗೆ ಮಾಡ್ದ ಹಂಗೆ ಮಾಡ್ದ ಅಂತ. ಪ್ಯಾಸೆಂಜರ್ ಮಾಡ್ಬೋದಾ? ಹಾಗಾದರೆ ಪ್ಯಾಸೆಂಜರ್ ಮಾಡ್ಬೋದಾ ಅಂಥ ಕೆಲಸ ಮಾಡೋ ಹಾಗೆ ಇಲ್ಲ. ಹೊಡೆಯೋದು ಈ ಸೀನೇ ಇಲ್ಲ ಯಾವುದೂ ಸಹ. ಕಂಡಕ್ಟ್ರಿಗೆ ಎಷ್ಟರ ಮಟ್ಟಿಗೆ ನೀವು ಹೇಳ್ತಿರೋ ಅವ್ನು ಹಿಂಗೆ ಮಾಡ್ದ, ಆ ಥರ ಮಾಡ್ದ ಅಂತ, ಅದೇ ರೀತಿಲಿ ಪ್ಯಾಸೆಂಜರ್ಗಳೂ ನಯಾವೇನಿದಿಂದ ಇರಬೇಕಾಗುತ್ತೆ. ಸುಮ್ಮನೆ ಬರೋದು, ಹೊಡೆಯೋದು, ಮಾಡೋದು ಇದೆಲ್ಲ ಭಾಳ ತಪ್ಪು. ನಾವು ನೋಡಿದ್ದೀವಿ ಇದು ವಿಡಿಯೋ ಯಾವ ಥರ ಮಾಡ್ತಾಯಿದ್ರು ಅಂತ. ಅದು ಗೂಗಲ್ನಲ್ಲೂ ಬಂದಿತ್ತದು. ಭಾಳ ದೊಡ್ಡ ತಪ್ಪೋದು. ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಅಂಥ ಕೆಲಸನ. ಯಾಕೆಂದರೆ ಅವರೇನಾದ್ರೂ ಸಪೋಸ್ ಡ್ರೈವರ್ ಹೋಗಿ ಇಂಥವ್ರು ಹೊಡೆದ್ರು ಅಂತ ಏನಾರು ಹೋಗಿ ಎಲ್ಲಾರ ಪೊಲೀಸ್ ಸ್ಟೇಷನಲ್ಲಿ ಬುಕ್ ಆಯಿತು ಅಂದರೆ, ಯಾರು ಹೊಡೆದ್ರು, ಮಹಿಳೆ ಆದರೂ ಅಷ್ಟೇ, ಗಂಡಸಾದರೂ ಅಷ್ಟೇ, ಎತ್ತಾಕೊಂಡು ಹೋಗ್ತಾರೆ ಪೊಲೀಸ್ನವರು. ಯಾಕೆಂದರೆ ಯಾರ್ಯಾರಿಗೂ ಅಸಾಲ್ಟ್ ಮಾಡೋಂಗಿಲ್ಲ ನಾವು. ಅಂಥ ರೂಲ್ಸ್ ಇಲ್ಲ ಎಲ್ಲೂ. ನಾನು ಅವತ್ತೇ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಇದು ಖಾಲಿ ಸರ್ವೀಸಸ್ ಬಿಟ್ಟರೆ BMTC ಬಂದು ಸರ್ವೆಂಟ್ಸ್ ಅಲ್ಲ. ಬರೀ ಸರ್ವೀಸಸ್ ಅಷ್ಟೇ, ಸರ್ವೆಂಟ್ಸ್ ಅಂತೂ ಅಲ್ಲ. ಸುಮ್ಮನೆ ಸರ್ವೆಂಟ್ ಥರ ಟ್ರೀಟ್ ಮಾಡಿಕೊಂಡು ಅವ್ನಿಗೆ ಯಾರಿಗೋ ಇದ್ದಂಗೆ ಹೊಡೆಯೋಕ್ಕೆ ಹೋಗೋದು, ಇದು ಮಾಡೋದು, ಅದೆಲ್ಲ ಬಿಟ್ಬಿಡಿ. ಭಾಳ ತಪ್ಪೋದು. ಜನರು ಡ್ರೈವರ್ ಬಗ್ಗೆ ಉದ್ದ ಕತೆ ಬಿಡ್ತಾರೆ, ಕಂಡಕ್ಟ್ರ್ ಬಗ್ಗೆ ಉದ್ದ ಕತೆ ಬಿಡ್ತಾರೆ. ಇವರೇನು ಕಡಿಮೆ ಇದ್ದಾರಾ? ಜನ ಏನು ಕಡಿಮೆ ಇದ್ದಾರಾ? ಅದೂ ಕಾನೂನು ಬಾಹಿರನೇ ಆಗುತ್ತೆ. ಡ್ರೈವರೂ ಮನುಷ್ಯನೇ, ಕಂಡಕ್ಟ್ರೂ ಮನುಷ್ಯನೇ, ಪ್ಯಾಸೆಂಜರ್ಗಳು ಮನುಷ್ಯರೇ. ಯಾರ್ಯಾರ ಮೇಲೂ ಕೈ ಮಾಡಬಾರ್ದು. ಏನಿದ್ರು ಬಾಯಲ್ಲಿ ಮಾತಾಡ್ಕೋಬೇಕು, ಮುಗಿಸ್ಕೋಬೇಕು. ಸುಮ್ಮನೆ ಕೈನಲ್ಲಿ ಹೊಡೆಯೋಕ್ಕೆ ಹೋಗೋದೆಲ್ಲ ಮಾಡಿದ್ರೆ ಅವರು ಅದೇ ಥರ ತಿರುಗಿ ಇಳ್ಕೊಂಬಂದು ಹೊಡೆದ್ರೆ ಏನು ಮಾಡ್ತಾರೆ? ಯಾರಾದರೂ ಅಷ್ಟೇ ಅಲ್ವಾ? ಸುಮ್ಮನೆ ಕೊಡಿಸ್ಕೊಂಡು ಕೂತ್ಕೊಂತಾರೆ. ಯಾರೇನು ಧರ್ಮಕ್ಕೆ ಬಿದ್ದಿಲ್ಲ, ಯಾರೂ ಸುಮ್ಮನೆ ಹೊಡೆಸ್ಕೊಳ್ಳೋದಿಲ್ಲ. ಇಂಥದನ್ನು ಗೌರ್ಮೆಂಟ್ಗಳು ಸ್ವಲ್ಪ ನೋಡಬೇಕಾಗುತ್ತೆ. ಇಂಥ ವಿಚಾರನ ನಾವು ಬರೀ ಸೇಫ್ಟಿ ಅಂತೀವಿ. BMTC ಕಿಲ್ಲರ್ BMTC ಬಂತು, YMTC ಬಂತು, ಹಿಂಗೆಲ್ಲ ಹೇಳ್ತೀವಿ. ಈಗ ಕೆಲವು ಸೀನ್ಗಳನ್ನ ಇದನ್ನು ನೋಡಿದ್ರೆ ಜನಗಳೇ ಯಮ ಆಗ್ತಾಯಿದ್ದಾರೆ, ಜನಗಳೇ ಕಿಲ್ಲರ್ ಆಗ್ತಾಯಿದ್ದಾರೆ ಇವಾಗ, ಡ್ರೈವರ್ಗೂ ಕಂಡಕ್ಟ್ರಿಗೂ. ಆಯಿತಾ? ಬಸ್ಸು ಇನ್ನೊಬ್ಬರು ಅದೊಂಥರ ಕಥೆನ ನೀವು ಹೇಳಿದ್ರೆ, ಅದೇ ರೀತಿಯಲ್ಲಿ ಡ್ರೈವರ್ ಕಂಡಕ್ಟ್ರುಗಳೂ ಹಾಗೆ ಹೇಳ್ಬೋದಲ್ಲ. ಜನನೂ ಅದೇ ರೀತಿಲಿ ಒಂದು ರೀತಿಲಿ ಕಿಲ್ಲರ್ ಥರನೇ ಆಗ್ತಾಯಿದ್ದಾರೆ ಇವಾಗ. ಯಾಕೆ ಅಂತಂದರೆ ಗಾಡೀಲಿ ಯಾರ್ಯಾರು ಹತ್ತಾರೆ, ಇಳಿತಾರೆ. ಆ ರೀತಿ ಕೈ ಮಾಡೋದ್ರಲ್ಲಿ ಭಾಳ ದೊಡ್ಡ ತಪ್ಪಾಗ್ಬಿಡುತ್ತದು. ಏನಿದ್ರು ಬಾಯಲ್ಲಿ ಮಾತಾಡ್ಬೇಕು. ಕೈ ಮಾಡೋವಂಥದ್ದು ಏನಿದೆ ಅಲ್ಲಿ ತಪ್ಪಲ್ಲಿ? ಏನೇ ಇದ್ರೂ ಮಾತಲ್ಲಿ ಬಗೆಹರಿಸ್ಕೋಬೇಕು. ಈಗ ಲೇಡೀಸ್ಗಳು ಫ್ರೀ ಆಗಿಬಿಟ್ಮೇಲಂತೂ ಮಾತಿಗೇನು ಕಮ್ಮಿ ಇಲ್ಲ. ಸಿಕ್ಕಾಪಟ್ಟಿ ಮಾತಾಡ್ತಾರೆ, ಸಿಕ್ಕಾಪಟ್ಟಿ ಆರ್ಗ್ಯುಮೆಂಟ್ಸು. ನಾನೇ ನೋಡಿದ್ದೀನಿ, ಒಂದು ಗಾಡಿನಲ್ಲಿ ನಾವು ಹೋಗ್ತಾಯಿದ್ವಿ, ಮುಂದೆ ಒಬ್ಬ ಲೇಡಿ ಪ್ಯಾಸೆಂಜರ್ ಇದ್ದಾರೆ. ಅವರು ಕಂಡಕ್ಟ್ರಿಗೆ ತುಂಬ ರಶ್ ಇದೆ. ಅವ್ರು ಹೇಳ್ತಾರೆ, ಸ್ವಲ್ಪ ಹಿಂದಕ್ಕೆ ಹೋಗಿ ಮೇಡಮ್, ಜಾಗ ಇಲ್ಲ ಅಂದಿದ್ದಕ್ಕೆ, ಈ ಬಸ್ಸೇನು ನಿಮ್ಮ ಅಪ್ಪಂದಾ ಅಂತ ಕೇಳ್ತಾರೆ. ಅದನ್ನೆಲ್ಲ ಕೇಳ್ಬೋದಾ? ಅವ್ರ ಅಪ್ಪಂದೆಲ್ಲ ಆಗಿದ್ದರೆ ಅವ್ರು ಯಾಕೆ ಹತ್ತಿಸ್ತಾರೆ ಗಾಡಿಗೆ ಅಲ್ವಾ? ಅದೆಲ್ಲ ಅಧಿಕ ಪ್ರಸಂಗತನ ಅಂತಾರಂಥದಕ್ಕೆಲ್ಲ. ಲೇಡೀಸು ಏನು ಕಡಿಮೆ ಏನಿಲ್ಲ,
ನಾನೇನು ಬರೀ ಜೆಂಟ್ಸ್ದು ಹೇಳ್ತಿರಲ್ಲ, ಜೆಂಟ್ಸ್ಗಳದ್ದು ಒಂದು ರೀತಿನಲ್ಲಾದರೆ ಲೇಡೀಸ್ಗಳು ಇನ್ನೊಂದು ರೀತಿನಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಕೆಲಸಕ್ಕೆ ಬರೋದು ಮಾತಾಡುವಂಥದ್ದು, ಆರ್ಗ್ಯುಮೆಂಟ್ಸ್ ಮಾಡುವಂಥದ್ದು, ಧಮಕಿ ಹಾಕುವಂಥದ್ದು, ಇದೆಲ್ಲ ತುಂಬ ನಡೀತಾ ಇದೆ ಇವಾಗ. ಅದು ಲೇಡೀಸು ಏನು ಕಡಿಮೆ ಇಲ್ಲ, ತುಂಬ ಮಾತಾಡ್ತಾ ಇದ್ದಾರೆ ಇತ್ತೀಚೆಗೆ. ಅದು ಫ್ರೀ ಆದಮೇಲೆ ಮಾತು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗಿದೆ. ಈಗ ಜನ ತುಂಬ್ಕೊಳ್ಳೋದು ಜಾಸ್ತಿ ಆಗಿದೆ. ಕೆಲವ್ರಿಗೆ ಏನೋ ಕೆಲಸ ಇರೋಲ್ಲ, ಕಾರ್ಯ ಇರೋಲ್ಲ, ಸುಮ್ಮನೆ ಕೂತ್ಕೊಂಡು ಅಲ್ಲೆಲ್ಲ ಹೋಗ್ತಾ ಇರ್ತಾರೆ. ಸುಮ್ಮನೆ ಈ ಕಡೆ ಹತ್ತೋದು, ಅಲ್ಲಿ ಇಳಿಯೋದು, ಇನ್ನೊಂದು ಕಡೆ ಹತ್ತೋದು, ಇಳಿಯೋದು. ಅದು ಮಾಡಲಿ, ನಾವು ಯಾರು ಅದನ್ನು ಕೇಳೋದಕ್ಕೆ ಬೇಡ ಅಂತ. ಆದರೆ ಈ ಧಮಕಿ ಹಾಕೋದೆಲ್ಲ ಇದೆಯಲ್ಲ ಈ ಲೇಡೀಸ್ದು, ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಲೇಡೀಸ್ಗಳು ಬರೀ ಜೆಂಟ್ಸ್ದೇ ಹೇಳ್ಕೊಂಡು ಕೂರೋಕ್ಕಾಗಲ್ಲ. ಹಾಗಂತ ಲೇಡೀಸು ಏನು ಮಾಡಿದ್ರು ಜೆಂಟ್ಸ್ ಸುಮ್ಮನೆ ಸಹಿಸ್ಕೊಂಡು ಕೂತ್ಕೋಬೇಕು ಹಂಗಾದ್ರೆ? ಅಥವಾ ಲೇಡೀಸ್ಗಳು ಹೊಡೆಸ್ಕೊಂಡು ಕೂತ್ಕೋಬೇಕಾ? ಅವ್ರೇನು ಧರ್ಮಕ್ಕೆ ಬಿದ್ದಿದ್ದಾರಾ ಡ್ರೈವರು ಕಂಡಕ್ಟರ್ಗಳು? ಅದೇ ಡ್ರೈವರ್ ಕಂಡಕ್ಟರ್ ತೆಗೆದು ಹೊಡೆದಿದ್ರೆ ವಾಪಸ್ ಸುಮ್ಮನೆ ಇರ್ತಿದ್ರಾ? ಜನ ಇಷ್ಟೊತ್ತ ಕತೆ ಹೊಡಿತಿದ್ರು. ಅದೇ ಥರನೇ ನಾವು ಈಗ ಡ್ರೈವರ್ಗಳು ಕಂಡಕ್ಟರ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಲೇಡೀಸ್ಗಳೂ ಹೊಡೆಯೋದು ಬಡಿಯೋದು ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಅದನ್ನು ಬಿಡಿ. ಎಲ್ಲ ಡ್ರೈವರ್ಗಳು ಒಂದೇ ಥರ ಇರಲ್ಲ. ಹೇಳ್ತಾ ಇದ್ದೀನಿ ಕೇಳಿ. ಕೆಲವು ಡ್ರೈವರ್ಗಳು ಭಾಳ ಶಾರ್ಟ್ ಟೆಂಪರ್ಡ್ಗಳು ಇರ್ತಾರೆ. ಸಪೋಸ್ ಮೊನ್ನೆ ದಿನ ಆ ಲೇಡಿ ಗೂಗಲಲ್ಲಿ ಏನು ಬಂದಿತ್ತು, ಆ ವಿಡಿಯೋ ನಾವು ನೋಡಿದ್ವಿ. ಅದರಲ್ಲಿ ಡ್ರೈವರ್ ಮೇಲೆ ಕೈ ಮಾಡ್ದಕ್ಕೆ ಹೋಗ್ತಾ ಇದ್ದಾಳೆ. ಸಪೋಸ್ ಆ ಡ್ರೈವರ್ ಏನೋ ಅಲ್ಲೇ ಕೂತಿದ್ದ, ಅಲ್ಲೇ ಹೊಡೆಯೋಕೆ ಹೋಗ್ತಿದ್ದ ಡ್ರೈವರು. ಅವಳು ಹೊಡೆಯೋಕೆ ಹೋದು ಮತ್ತು ಹೊಡೆದೇ ಹೊಡಿತಾನೆ. ಮತ್ತು ವಾಪಸ್ ಅವನು ಕೋಪ ಬರಲ್ವಾ? ಸುಮ್ಮನೆ ಕೂತನ್ಗೆ ಹತ್ರ ಹೊಡೆಯೋಕೆ ಅವನೇನು ಧರ್ಮಕ್ಕೆ ಬಿದ್ದಿದ್ದಾನೆ ಡ್ರೈವರು? ಏನಿದ್ರು BMTC ಆಫೀಸಿದೆ ಕಂಪ್ಲೇಂಟ್ ಮಾಡ್ಬೇಕು. ಅದು ಏನಿದೆ ಪ್ರಾಬ್ಲಮ್ ಅಲ್ಲಿ ಸಾಲ್ವ್ ಮಾಡ್ಕೋಬೇಕು. ಹೊಡಿಯೋದು ಬಡಿಯೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. ಸಪೋಸ್ ಆ ಡ್ರೈವರ್ ಶಾರ್ಟ್ ಟೆಂಪರ್ಡ್ ಆಗಿದ್ದಾನೆ ಅಂತ ತಿಳ್ಕೊಳ್ಳಿ. ಆ ಡ್ರೈವರ್ ಏನಾದರೂ ಡ್ರೈವರ್ ಡೋರಿಂದ ಆಚೆ ಇಳಿದ್ಬಿಟ್ಟು ಈ ಕಡೆ ಪ್ಯಾಸೆಂಜರ್ ಡೋರಿಂದ ಒಳಗೆ ಬಂದ್ಬಿಟ್ಟು ಆ ಲೇಡಿಗೆ ಸರಿಯಾಗಿ ಹೊಡೆದಿದ್ರೆ ಏನು ಮಾಡ್ತಿದ್ಲಂತೆ ಲೇಡಿ? ಆಮೇಲೆ ಮುಂದಿನ ಕತೆ ಪೊಲೀಸು ಬರ್ತಾರೆ, ಹಿಡಿತಾರದ ಆಮೇಲೆ ಕತೆ. ಲೇಡಿ ಪರಿಸ್ಥಿತಿ ಏನಾಗ್ತೈತಿ ಯೋಚನೆ ಮಾಡಿ. ಒಂದು ಗಂಡಸಿಗೆ ಒಂದು ಲೇಡಿ ಆ ರೀತಿ ಕೈ ಮಾಡಬೇಕಾದ್ರೆ ಗಂಡಸಾದವನು ಗಂಡು ಬುದ್ಧಿ ಬಂದ್ಬಿಟ್ಟು ತೋರಿಸಿದ್ರೆ, ಇನ್ನೊಂದು ಡೋರಿಂದ ಪ್ಯಾಸೆಂಜರ್ ಡೋರಿಂದ ಒಳಗೆ ಬಂದ್ಬಿಟ್ಟು ಹೊಡೆದಿದ್ರೆ ಏನು ಮಾಡ್ತಿದ್ಲ ಲೇಡಿ ಅವಸ್ಥೆ ಏನಾಗ್ತಿತ್ತು? ಯಾವತ್ತೂ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಎಲ್ಲ ಡ್ರೈವರ್ಗಳು ಒಂದೇ ಥರ ಇಲ್ಲ. ತುಂಬ ಶಾರ್ಟ್ ಟೆಂಪರ್ಡ್ ಇರ್ತಾರೆ ಕೆಲವರುಗಳು. ಭಾಳ ಡೇಂಜರ್ ಅದು. ಏಕಾಏಕಿ ಆ ಥರ ಹೊಡೆಯೋಕೆ ಹೋಗೋದು, ಕೈ ಮಾಡೋದು, ಸಡನ್ನಾಗಿ ಹೊರಬಿಡ್ತು. ಏನು ರೀ ನೀವು ಲೇಡಿಯಾಗಿ ನಮ್ಗೇನು ರೀ ಕೈ ಮಾಡೋದು? ನೀವು ಯಾರು ರೀ ನಮ್ಗೆ ಹೊಡೆಯೋಕ್ಕೆ ಅಂದ್ಬಿಟ್ಟು ನೀವು ಬರೀ ಪ್ಯಾಸೆಂಜರ್ ಅಂದ್ಬಿಟ್ಟು ಹೊರಗಡೆ ಎಳೆದ್ಬಿಟ್ಟು ಒಂದು ಸರಿಯಾಗಿ ಬಂದು ಬಾರಿಸಿದ್ರೆ ಲೇಡಿಗೆ ಏನು ಮಾಡ್ತಾರೆ? ಲೇಡಿ ಅವಾಗ ಲೇಡಿನೂ ಇಲ್ಲ, ಏನೂ ಇಲ್ಲ. ಆಮೇಲೆ ಒದೆ ತಿಂದು ಸುಮ್ಮನೆ ಕೂರ್ಬೇಕಾಗತ್ತೆ ಲೇಡಿಯಲ್ಲಿ. ಅರ್ಚಿದ್ರು ಬಿಡಲ್ಲ, ಏನಂದ್ರು ಬಿಡಲ್ಲ. ಹೇಳ್ತೀನಿ ಕೇಳಿ, ಯಾವತ್ತೂ ಕಾಂಪಿಟೇಷನ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಎಲ್ಲ ಡ್ರೈವರು ಒಂದೇ ಥರ ಇರಲ್ಲ. ಹೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಒಂದೇ ಥರ ಇರೋದಿಲ್ಲ ಎಲ್ಲ ಡ್ರೈವರ್ಗಳು. ನೆನಪಲ್ಲಿ ಇಟ್ಕೊಳ್ಳಿ ಅದನ್ನು. ಯಾವುದೇ ಕಾರಣಕ್ಕೂ ಎಲ್ಲದಕ್ಕೂ ಕೈ ಮಾಡಿದ್ರೆ ಅವ್ರು ಯಾರೋ ಪೀನ್ಯದಲ್ಲಿ ಏನೋ ಮಾಡಿದ್ರು, ಅವ್ಳು ಯಾರೋ ಲೇಡಿ ಅಲ್ಲೂ ಹಂಗೇನೆ ಒದಿಯೋದು ಕುಟ್ಟೋದು. ಅವ್ರೇನೋ ಸುಮ್ಮನಿದ್ದ ಅಂದರೆ ಪ್ರತಿ ಡ್ರೈವರ್ ಏನು ಹಂಗೆ ಇರ್ತಾರ? ಇಳ್ಕೊಂಬಂದು ಹೊಡಿತಾರೆ ಸರಿಯಾಗಿ ಅವ್ರುಗಳೂ. ನೆನಪಲ್ಲಿ ಇಟ್ಕೊಳ್ಳಿ. ಪ್ಯಾಸೆಂಜರ್ಗಳು ಏನು ಹೊಡೆದು ಮತ್ತೆ ನೀನು ಹೆದರು ಪುಕ್ಲರು ಅಂದ್ಕೊಂಡಿದ್ದೀರಾ? ಕೆಲವು ಡ್ರೈವರ್ ಹೆಂಗಿರ್ತಾರೆ ಗೊತ್ತಾ? ಏನಾದ್ರಾಗ್ಲಿ ಅಂತ ಮುಂದೆ ಬಾರಿಸ್ತಾರೆ ಸರಿಯಾಗಿ ಅಷ್ಟೇ. ಫಸ್ಟ್ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವ ಡ್ರೈವರ್ ಮೇಲಾಗಲಿ ಕಂಡಕ್ಟರ್ ಮೇಲಾಗಲಿ ಕೈ ಎತ್ತಕ್ಕೆ ಹೋಗಬೇಡಿ. ನೀವು ಹೇಗೆ ಅವ್ರಿಗೆ ಹೇಳ್ತೀರೋ ಅಷ್ಟೇ ಮರ್ಯಾದೆ ನೀವು ಉಳಿಸ್ಕೋಬೇಕಾಗುತ್ತೆ. ಏನೇ ಪ್ರಾಬ್ಲಮ್ ಇದ್ದರೂ ಆಫೀಸ್ಗಳಿದೆ, ಹೆಲ್ಪ್ಲೈನ್ಗಳಿದೆ, ಅಲ್ಲಿ ಹೋಗ್ಬೇಕು, ಹೇಳಬೇಕು. ಅದು ಬಿಟ್ಬಿಟ್ಟು ಇಲ್ಲ DC ಆಫೀಸ್ಗೆ ಹೋಗಿ ಹೇಳಿ ಈ ಥರ ಇದೆ ಅಂತ. ಅಷ್ಟು ನಿಮಗೆ ಕೆಪಾಸಿಟಿ, ನಿಮಗೆ ಹೊಡೆಯೋಕ್ಕೆ ಎಷ್ಟು ತಾಕತ್ತಿದೆಯೋ ಮಾತಾಡೋಕ್ಕೂ ಅಷ್ಟೇ ತಾಕತ್ತು ಇಟ್ಕೊಳ್ಳಿ. ಹೋಗ್ಬಿಟ್ಟು DC ಆಫೀಸ್ಗೆ ಹೋಗ್ಬಿಟ್ಟು ಹೇಳಿ ಈ ಥರ ಪ್ರಾಬ್ಲಮ್ ಇದೆ ಅಂತ. ಅವರೇ ನೋಡ್ಕೊತಾರೆ ಆಮೇಲೆ. ಅದು ಬಿಟ್ಬಿಟ್ಟು ಹೊಡೆಯೋದು ಗಿಡಿಯೋದೆಲ್ಲ ಇಟ್ಕೊಂಡ್ರೆ, ನಾನು ಹೇಳ್ತೀನಿ ಕೇಳಿ, ಪ್ರತಿದಿನ ಭಾನುವಾರ ಅಲ್ಲ ಒಂದಲ್ಲ ಒಂದಿನ ಸರಿಯಾಗಿರೋ ರಫ್ ಆಗಿರೋ ಡ್ರೈವರ್ ಕೈಲಿ ಏನಾರು ತಗಲಾಕ್ಕೊಂಡ್ರಿ, ನೀವು ಲೇಡೀಸ್ಗಳಾಗಲಿ ಜೆಂಟ್ಸ್ ಆಗಲಿ ಸರಿಯಾಗಿ ಏಟು ತಿಂತೀರ ನೋಡಿ. ವಾಪಸ್ಸು ಪೊಲೀಸ್ ಬತ್ತಾನೋ ಇದು ಅದು ಆಮೇಲಿನ ಕತೆ. ಆಗಿನ ಕ್ಷಣಕ್ಕೆ ಮಕಾಮುತಿ ನೋಡ್ದಂಗೆ ಹೊಡಿತಾರೆ ನೋಡಿ. ಹೇಳ್ತೀನಿ ಕೇಳಿ, ಎಲ್ಲ ಡ್ರೈವರು ಒಂದೇ ರೀತಿನಲ್ಲಿ ಇರೋದಿಲ್ಲ, ಎಲ್ಲ ಕಂಡಕ್ಟ್ರೂ ಒಂದೇ ರೀತಿನಲ್ಲಿ ಇರೋಲ್ಲ. ಭಾಳ ಎಚ್ಚರಿಕೆ ಅಂದಿರಿ ಮಾತಾಡೋವೆಲ್ಲ. ಯಾಕೆಂದರೆ ಸಮಯ ಒಂದೇ ಥರ ಇರೋದಿಲ್ಲ. ಬಹಳಷ್ಟು ನಡೀತಾ ಇದೆ BMTCಲಿ ವೀಕ್ಷಕರೇ. ನಾನು ಅದರಿಂದ ಈ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ನೀವು ತಿಳ್ಕೊಳ್ಳಿ ಸ್ವಲ್ಪ ಪ್ರತಿ ಸಲ. ಯಾಕೆಂದರೆ ಪ್ಯಾಸೆಂಜರ್ಗಳು ಏನು ಕಮ್ಮಿ ಇಲ್ಲ. ಎಲ್ಲಂದ್ರಲ್ಲಿ ಹತ್ತೋದು, ಎಲ್ಲಂದ್ರಲ್ಲಿ ಇಳಿಯೋದು ಅದೆಲ್ಲ ನಡೀತಾ ಇದೆ. ಕೆಲವರು ಸಿಗ್ನಲಲ್ಲಿ ಹತ್ತಾರೆ, ಎಲ್ಲಂದ್ರಲ್ಲಿ ಹತ್ಕೊಳಕ್ಕಂತೂ ಅವ್ರಿಗೆ ಬೇಕು. ಇಳಿಯೋ ಟೈಮಿಗೆ ಮಾತ್ರ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲೇ ಬಿಡಿ ಅಂತಾರೆ ಕೆಲವರೆಲ್ಲ. ಯಾಕಂದ್ರೆ ಮನೆಗೆ ಹತ್ತಿರ ಇರ್ತದೆ. ಬಸ್ ಸ್ಟಾಪಿನ ಹಿಂದಕ್ಕೆ ಏನಾರು ಸ್ವಲ್ಪ ಇಳ್ಕೊಳ್ಳಿ ಅಂದರೆ ಇಳ್ಕೊಳಕ್ಕೆ ರೆಡಿ ಇರೋಲ್ಲ. ಹತ್ತುವಾಗ ಮಾತ್ರ ಸಿಗ್ನಲಲ್ಲಿ ಹತ್ಕೊಳಕ್ಕೆ ರೆಡಿ ಇರ್ತಾರೆ. ಇಳಿಯೋವಾಗ ಮಾತ್ರ ಕೆಲವರು ಬಸ್ ಸ್ಟಾಪ್ನಲ್ಲೇ ಇಳಿಬೇಕು ಅಂತಾರೆ ಕೆಲವು ಪ್ಯಾಸೆಂಜರ್ಗಳು. ಅದೇನು ತೊಂದರೆ ಇಲ್ವಂತ? ರೂಲ್ಸ್ಗಳು ನೀವು ಫಾಲೋ ಮಾಡಿ. ಬೇರೆಯವ್ರಿಗೆ ಹೇಳೋಕ್ಕಿಂತ ಮುಂಚೆ ನೀವು ಫಾಲೋ ಮಾಡಿ ರೂಲ್ಸ್ಗಳನ್ನ.
ಅಷ್ಟೇ ವೀಕ್ಷಕರೇ. ಇದನ್ನು ನಾನು ಹೇಳೋದಕ್ಕಾಗಿ ಈ ವಿಡಿಯೋ ಮಾಡಿದ್ದೀನಿ. ಧನ್ಯವಾದಗಳು ವೀಕ್ಷಕರೇ.